ನವರಲ್ಲಿ ನ್ಯೂಸ್ 18 ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕುಂದಗೋಳ ತಾಲೂಕಿನಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಹಾಳಾಗಿವೆ. 50% ಘಟಕಗಳು, ಪಟ್ಟಣದಲ್ಲಿನ 8 ಘಟಕಗಳು ಹಾಳು. ಧಾರವಾಡದ ಅಧಿಕಾರಿಗಳು, ಕ್ಷೇತ್ರದ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಶುದ್ಧ ಕುಡಿಯುವ ನೀರೇ ಇಲ್ಲ. ಕುಂದಗೋಳದಲ್ಲಿ ಶುದ್ಧ ಕುಡಿಯುವ ನೀರಿಲ್ಲ. ಕೆಟ್ಟು ಹೋಗಿರುವಂತದ್ದು ನೀರಿನ ಯಂತ್ರೋಪಕರಣಗಳು. ಏನ್ ಮಾಡ್ತಾ ಇದೆ ಧಾರವಾಡದ ಜಿಲ್ಲಾಡಳಿತ? ಏನ್ ಮಾಡ್ತಾ ಇದೆ ಧಾರವಾಡ ಜಿಲ್ಲಾಡಳಿತ ಅಂದ್ರೆ ರೊಗ್ಗೊಚ್ಕೊಂಡು ಮಲ್ಕೊಂಡವ್ರೆ. ಮುಂಗಾರು ಮಳೆ ತೋರ್ತಾ ಇದೆ, ಮಳೆ ಆಗ್ತಾ ಇದೆ, ಸ್ವಲ್ಪ ಚಳಿ. ಸೊ ಹೀಗಾಗಿ ಬೆಚ್ಚಗೆ ಮಲ್ಕೊಂಡಿದ್ದಾರೆ ಅಷ್ಟೇ ಅಧಿಕಾರಿಗಳು. ಏನಾಗಬೇಕಾಗಿದೆ? ಹೇಳೋರು ಕೇಳೋರು ಯಾರು ಇಲ್ಲ ಅಂದಾಗ ಇದೇ ಪರಿಸ್ಥಿತಿ. ಕುಡಿಯುವ ನೀರೇ ಇಲ್ಲ ಅಂತ. ಇರುವ ಅರ್ಧಕ್ಕರ್ಧ ಕುಡಿಯುವ ನೀರಿನ ಘಟಕಗಳಿದಾವಲ್ಲ, ಕೆಟ್ಟೋಗಿದಾವೆ. ಸರಿಯಾಗಿ ನೀರು ಕೂಡ ಹೋಗ್ತಾ ಇಲ್ಲ ಮನೆಗಳಿಗೆ. ಇಂಥ ಪರಿಸ್ಥಿತಿ. ಆದ್ರೆ ಕುಂದಗೋಳದ ಜನತೆಯ ಸಮಸ್ಯೆಗಳು ಯಾವ ರೀತಿಯಾಗಿದೆ? ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಳ್ಳೋಣ. ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡಬೇಕು ಎನ್ನುವುದು ಪ್ರತಿ ಸರ್ಕಾರದ ಗುರಿ. ಇದೇ ಕಾರಣಕ್ಕೆ ನೀರಿನ ಶುದ್ಧೀಕರಣ ಘಟಕಗಳನ್ನ ಸ್ಥಾಪನೆ ಮಾಡಲಾಗ್ತಿದೆ. ಕೆಲ ಕಡೆ 2 ಅಥವಾ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಸಾಕು, ನಿಮಗೆ ನೀರು ಬಂದು ಬೀಳುತ್ತೆ. ಆದ್ರೆ ಧಾರವಾಡ ಜಿಲ್ಲೆ ಕುಂದಗೋಳ ಪಟ್ಟಣ ಸೇರಿದಂತೆ ತಾಲೂಕಿನ ಬಹುತೇಕ ಕಡೆ ನೀರಿನ ಶುದ್ಧೀಕರಣ ಘಟಕಗಳು ಹಾಳಾಗಿವೆ. ಕುಂದಗೋಳ ತಾಲೂಕಿನಲ್ಲಿ 87 ಶುದ್ಧೀಕರಣ ಘಟಕಗಳ ಪೈಕಿ ಅರ್ಧದಷ್ಟು ಘಟಕಗಳಲ್ಲಿ ನೀರೇ ಬರಲ್ಲ, ಕೆಟ್ಟು ಹೋಗಿವೆ. ಕುಂದಗೋಳ ಪಟ್ಟಣದಲ್ಲಿ 9 ಪೈಕಿ ನೀರು ಬರ್ತಾ ಇರೋದು 1 ಘಟಕದಲ್ಲಿ ಮಾತ್ರ. ಈಗ ಸುಮಾರು ಒಂದು 7-8 ಅದಾವ್ರಿ ಇವು ಶುದ್ಧೀಕರಣ ಘಟಕಗಳ. ಇದರಲ್ಲಿ ಒಂದೇ ಚಲೋ ಐತ್ರಿ, ಉಳ್ಕಿದೆಲ್ಲ ಏನೈತಲ್ಲ ಬಂದ್ ಅದಾವ್ರಿ. ಈಗ ಇದು ನಾವು ಮಾತಾಡ್ತೇವಲ್ರಿ, ಕುಂದಗೋಳದ ಕಾಯ್ದಷ್ಟು ನಗರ ರೀ, ಇದು 1ನೇ ವಾರ್ಡ್ ಬರುತ್ತೆ. ಇದು ಒಂದು ಬಂದೈತಿ, ಇನ್ನೊಂದು ಒಳಗೊಂದು ಐತ್ರಿ ಇಲ್ಲಿ. ಅದು ಅದಂತೂ ಬಂದಾಗಿ ಸುಮಾರು ಒಂದು 5-6 ವರ್ಷ ಐತೆ. ಇದು ಬಂದಾಗಿ ಸುಮಾರು ಈಗ ಒಂದು 7 ತಿಂಗಳಿಂದ ಇದು ಬಂದೈತ್ರಿ. ಯಾವುದೇ ಜನಕ್ಕೆ ಸರಿಯಾಗಿ ಒಂದು ವ್ಯವಸ್ಥೆ ಇಲ್ಲಿ ಹಾಳಾಗೈತೆ ಅಂತಂದು ಹೇಳ್ಬೋದು. ಕಡಿಮೆ ಸಿಹಿ ನೀರು ಕುಡಿಬೇಕು ಅನ್ನೋ ಆಸೆಗೆಲ್ಲ ಇಲ್ಲಿ ಬರ್ತಾರೆ. ಬಂದವ್ರು ನಿರಾಶಿಂತರ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಯಾವ ಶುದ್ಧ ನೀರಿನ ಘಟಕಗಳು ಯಾವುದು ಶುದ್ಧ ಇಲ್ಲೇ ಇಲ್ಲ. ಜನರಿಗೆ ಉಪಯೋಗ ಆಗ್ತಾ ಇಲ್ಲ ಅವು. ಇವ್ರು ಸುಮ್ಕ ನಮ್ಮ ಕಾಸ್ತಿ ಇವ್ರು ಈಗ ಒಂದೊಂದು ಸಲ ಅದನ್ನ ಏನಾರ ಇದು ಮಾಡಕ್ಕೆ ಹೋದ್ರು ಸರ್, ಅವನ್ನ ನೀರು ಆಟೋಮೆಟಿಕ್ ತಾನೇ ಬರ್ತದೆ. ಅದು ಅದೇನು ಕೊಯ್ನ್ ಹಾಕಲಿಲ್ಲ ಅಂದ್ರೂ ಹಾಕಿದ್ರು ಬರ್ತೈತಿ. ಅಚಾನಕ್ ಒಮ್ಮೊಮ್ಮೆ ಕೊಯ್ನ್ ಹಾಕಿದ್ರು ಅದು ನೀರು ಬರಂಗಿಲ್ಲ. ಅದು ಕೊಯ್ನ್ ಒಳಗೆ ತೊಗೊಂಡೈತಿ. ಈಗ ಬಂದಾಗೆ ಸರ್, ಅದು ಬಂದಾಗೆ ಒಂದು 6 ತಿಂಗಳು 7 ತಿಂಗಳು ಆಗ್ತಿರ್ಚ ಕಡಿಮೆ. ಅವು ಕೆಲ ಶುದ್ಧೀಕರಣ ಘಟಕಗಳಲ್ಲಿನ ವಿದ್ಯುತ್ ವೈರ್ ಅನ್ನೇ ಕದಿಯಲಾಗಿದೆ. ಯಂತ್ರಗಳು ತುಕ್ಕು ಹಿಡಿದ್ರೂ ಅಧಿಕಾರಿಗಳು ರಿಪೇರಿ ಮಾಡಿಸುತ್ತಿಲ್ಲ. ಸರ್ 5-6 ವರ್ಷ ಆತ್ರಿ ಸರ್, ಒಂದಿನೂ ಚಲೋ ಇಲ್ಲ ನೋಡ್ರಿ ಸರ್. ಅದರೊಳಗಾಗಿದ್ದ ನೀರಿನ ಮೋಟ್ರ್ ಸತೇನು ತಗೊಂಡು ಹೋಗ್ಬಿಟ್ಟಾರಿ ಸರ್. ಹುಡ್ರ ಇವು ಮತ್ತೆ ಖಾಲಿ ಐತಿ ಅಂದಾಗ ಯಾವನಾರ ಇಟ್ಬಿಡ್ತಾರೆ ನೋಡಿ ಸರ್. ಅದಲ್ಲಿ ಯಾರು ಒಂದಿನೂ ಚಲೋ ಇಲ್ಲ ನೋಡಿ ಸರ್. ಅದು ಒಂದು 5-6 ವರ್ಷ ಆಯ್ತು ನೋಡ್ರಿ. ಅದು ಹಾಕಿದ್ರು ಚಲೋ ಇಲ್ಲ ಅದು. ಇನ್ನೂ ಎಲ್ಲಾರ ಆಫೀಸ್ ಎಲ್ಲಾರ ಮುಂದಾರ ಹಾಸ್ಪಿಟಲ್ ಮುಂದೆ ಹಾಕಿದ್ರೆ ಇದನ್ನ ಆಗತ್ತೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಸರ್ ಯಾರಾದರೂ ಯೂಸ್ ಮಾಡ್ಕೊತಾರೆ ಅದನ್ನು. ಇಲ್ಲ ಇಲ್ಲಿ ಕೆಲಸ ಅಂತೂ ಇಲ್ಲ ನೋಡಿ ಸರ್. 1 ರೂಪಾಯಿ ಕೆಲಸನೇ ಇಲ್ಲ ಅದು. ಹ್ಞೂ ರೀ, ದುಡ್ಡಿನ ತಕ್ಕೊಳ್ಳೋ ಸಂಬಂಧ ಮಾಡ್ದಂಗೆ ಐತ್ರಿ ಸರ್. ಇಲ್ಲಿ ಅವಶ್ಯನೂ ಇಲ್ಲ ರೀ. ಅದು ಹಾಸ್ಪಿಟಲ್ ಹತ್ರ ಅಥವಾ ಯಾವ್ದಾರ ಒಂದು ಇದ್ರ ಹತ್ರ ಹಾಕಿಸಿದ್ರೆ ಅನುಕೂಲ ಆಕೈತೆ ಸಾರ್ವಜನಿಕರಿಗೆ ಸರ್. ಇಲ್ಲಿ 24/7 ಐತಿ, ನೀರು ಯೂಸ್ ಆಕತ್ತೆ ಸರ್. ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಬೇಜವಾಬ್ದಾರಿಯಿಂದ ಕೋಟ್ಯಾಂತರ ರೂಪಾಯಿ ಯೋಜನೆಯ ಹಣ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ. ಕೂಡಲೇ ಜಿಲ್ಲಾಡಳಿತ ಹಾಗೆ ಶಾಸಕರು ಗಮನ ಹರಿಸಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಎಷ್ಟು ತಿಂಗಳಿಂದ ಈ ಸಮಸ್ಯೆ ಇರುವಂತದ್ದು? ಯಾಕೆ ಅಧಿಕಾರಿಗಳಿಗೆ ಶಾಸಕರಿಗೆ ಕಾಣಿಸ್ತಾ ಇಲ್ಲ? ಇದು ಸರಿಪಡಿಸ್ಲಿಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಅವರು? ಪೃಥ್ವಿರಾಜ್, ತಿಂಗಳು ಅನ್ನೋದಕ್ಕಿಂತ ವರ್ಷಗಳಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇದು ಕೆಲವೊಂದು ಏನಂದ್ರೆ ಏನು ಉದ್ಘಾಟನೆಗೆ ಸೀಮಿತವಾಗಿದ್ದಾವೆ. ಅಂದ್ರೆ ಅಲ್ಲಿವರೆಗೂ 5 ವರ್ಷ ಆದರೂ ಸಹ ಇದುವರೆಗೂ ಸಹ ಒಂದು ಏನು ಪ್ಯೂರಿಫೈಯರ್ ಆರಂಭಗೊಂಡಿಲ್ಲ. ಮತ್ತು ಕೆಲವೊಂದು 5-6 ತಿಂಗಳಿಂದ ಬಂದಾಗಿದ್ದಾವೆ. ಇಲ್ಲೇನಂದರೆ ಏನು ಅದರಲ್ಲೂ ಮುಖ್ಯವಾಗಿ ಏನಂದರೆ ಒಟ್ಟು 87 ಏನು ಕುಂದಗೋಳ ತಾಲೂಕಿನಲ್ಲಿದ್ದಾವೆ. ಅದರಲ್ಲಿ ಏನು 50% ಕೆಟ್ಟು ನಿಂತಿದ್ದಾವೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂದರೆ ಕುಂದಗೋಳ ಪಟ್ಟಣದಲ್ಲಿ ಏನಂದರೆ ಏನು 9 ಇದ್ದಾವೆ, 9ರಲ್ಲಿ 8 ಸಹ ಕೆಟ್ಟು ನಿಂತಿದ್ದಾವೆ. ಕೇವಲ ಒಂದೇ ಒಂದು ಕಾರ್ಯನಿರ್ವಹಿಸ್ತಾ ಇದೆ. ಉಳಿದಂತೆ ಎಲ್ಲವೂ ಸಹ ಬಂದು ಬಿದ್ದಿದ್ದಾವೆ. ಅಂದರೆ ಪಟ್ಟಣದಲ್ಲೇ ಈ ಪರಿಸ್ಥಿತಿ ಆದರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿ ಅಂತೇಳಿ ನಾವು ಊಹೆ ಮಾಡಬೇಕಾಗತ್ತೆ. ಆ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಅಧಿಕಾರಿಗಳಾಗಲಿ ಅಥವಾ
ಜನಪ್ರತಿನಿಧಿಗಳಲ್ಲಿ ಯಾರು ಸಹ ತಲೆ ಕೆಡಿಸ್ಕೊಳ್ಳುವಂಥ ಗೋಜಿಗೆ ಹೋಗಿಲ್ಲ. ನಾಮಕಾವಸ್ಥೆ ಒಂದು ಶುದ್ಧೀಕರಣ ಘಟಕ ಆಗಿದೆ ಬಿಟ್ಟರೆ ಜನರಿಗೆ ಶುದ್ಧ ನೀರು ಸಿಗ್ತಾನೇ ಇಲ್ಲ. ಆದರೆ ಅದನ್ನು ಶುದ್ಧ ನೀರು ಕೊಡುವಂಥ ಪ್ರಯತ್ನವನ್ನು ಸಹ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ. ಹೀಗಾಗಿ ಜನತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಏನು ಕೇವಲ ಒಂದು ತೋರಿಕೆಗೆ ಮಾತ್ರ ಇದು ಶುದ್ಧೀಕರಣ ಘಟಕ ಮಾಡಿದಾರೆ ಅನ್ನೋ ಒಂದು ಆರೋಪ ಜನತೆ ಇದಾಗಿದೆ. ಪೃಥ್ವಿರಾಜ್, ಇಲ್ಲಿ ಮೇನ್ಲಿ ಶಾಸಕರು ಒಂದ್ ಸ್ವಲ್ಪ ಬಿಸಿ ಮುಟ್ಸಿದ್ರೆ ಅಲ್ಲಿನ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ತಾರೆ. ಆದ್ರೆ ಶಾಸಕರು ತಲೆ ಕೆಡ್ಸ್ಕೊಳ್ತಾ ಇಲ್ವಾ? ನಾನು ಬಿಜೆಪಿ ಶಾಸಕ, ಅನುದಾನ ಸಿಗ್ತಾ ಇಲ್ಲ, ಇದನ್ನೇ ಸಬೂಬ್ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಂದ್ ಕಡೆ ಎಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಅದಕ್ಕೆ ಆದಂತ ಅನುದಾನವನ್ನ ಬಿಡುಗಡೆ ಮಾಡ್ತಾರೆ. ಇಲ್ಲ ಅದ್ಯಾವುದು ಕೂಡ ಮೀಸಲಿಲ್ವಾ? ಇದು ಎಲ್ಲ ಶುದ್ಧೀಕರಣ ಘಟಕಗಳಿಗೂ ಸಹ ಈಗೇನು ಮೇಂಟೈನ್ ಮಾಡಲಿಕ್ಕೆ ಹಣ ಇರ್ತದೆ ಮತ್ತು ಅದಕ್ಕೆ ಏನು ಯಾವ್ದು ಕಂಪ್ನಿ ಕೊಟ್ಟಿರ್ತಾರೆ ಅದು ಇಷ್ಟು ವರ್ಷ ಮೇಂಟೈನ್ ಮಾಡ್ಬೇಕು ಅನ್ನೋದು ಒಂದು ಕರಾರ್ ಇರ್ತದೆ. ಆದರೆ ಇಲ್ಲಿ ಏನಂದರೆ ಮೇಂಟೆನೆನ್ಸ್ ಲೆಕ್ಕ ತೋರಿಸ್ತಾ ಇದ್ದಾರೆ, ಆದರೆ ಜನರಿಗೆ ಅದ್ರ ಫಲ ಸಿಗ್ತಾ ಇಲ್ಲ. ಅಂದರೆ ಈಗ ಯಾವುದೋ ಒಂದು ಕಂಪ್ನಿ ಕೊಟ್ಟಲ್ಲಿ ಇಷ್ಟು ವರ್ಷ ನೀವು ಮೇಂಟೈನ್ ಮಾಡ್ಬೇಕು ಅನ್ನೋ ಒಂದು ಕರಾರ್ ಇರ್ತದೆ. ಆದರೂ ಸಹ ಯಾರು ಸಹ ಅದನ್ನು ಮೇಂಟೈನ್ ಮಾಡ್ತಾ ಇಲ್ಲ, ಅಧಿಕಾರಿಗಳು ಅದನ್ನು ಉಸ್ತುವಾರಿ ನೋಡ್ಕೊಳ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ಏನಂದರೆ ಬಹಳಷ್ಟು ಕಡೆ ಯಂತ್ರಗಳು ಕೆಟ್ಟು ಹೋಗಿದ್ದಾವೆ. ಜೊತೆಗೆ ಏನಂದರೆ ಕೆಲವೊಂದು ಕಡೆ ನೀರಿನ ಪೂರೈಕೆ ಸಮಸ್ಯೆ ಇದೆ. ಇನ್ನು ಕೆಲವೊಂದು ಕಡೆ ಏನು ಯಂತ್ರಗಳನ್ನ ಕದ್ಕೊಂಡು ಹೋಗಲಾಗಿದೆ. ಮತ್ತು ಬಹಳಷ್ಟು ಕಡೆ ಏನಂದ್ರೆ ಇದು ಸ್ಟೋರ್ ರೂಮ್ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಾಮಗ್ರಿ ಇಡ್ಲಿಕ್ಕೆ ಮಾತ್ರ ಸೀಮಿತ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಇಲ್ಲಿ ಜನಪ್ರತಿನಿಧಿಗಳು ಏನು ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕಾಗಿತ್ತು, ಅದು ಅವರು ಗಮನ ಹರಿಸಿಲ್ಲ. ಹೀಗಾಗಿ ಇದು ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗ್ಲಿಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಅಂದ್ರೆ ಇವನ್ನೆಲ್ಲ ಈಗ ಕ್ಲೋಸ್ ಮಾಡ್ಬಿಟ್ಟಿದಾರ? ಯಾವ್ದು ವರ್ಕ್ ಆಗ್ತಾ ಇಲ್ಲ ಅವನ್ನೆಲ್ಲವನ್ನು ಕ್ಲೋಸ್ ಮಾಡ್ಬಿಟ್ಟು ಮುಚ್ಚುವಂತ ಹಂತಕ್ಕೆ ಹೋಗಿದೆಯಾ, ಅಥವಾ ಇಲ್ಲ ರಿಪೇರಿ ಮಾಡ್ತೀವಿ ಅಂತ ಹೇಳ್ತಾ ಇರೋದಾ? ಈಗ ಕುಂದಗೋಳ ಪಟ್ಟಣದಲ್ಲಿ ಪಟ್ಟಣವನ್ನೇ ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಏನಂದ್ರೆ ಈಗ 8 ಬಂದ್ ಬಿದ್ದಿದ್ದಾವೆ 9ರಲ್ಲಿ. ಈಗ ಅದನ್ನ ಏನು ಆದಷ್ಟು ಬೇಗ ರಿಪೇರಿ ಮಾಡಿಸ್ತು ಅನ್ನೋ ಒಂದು ಮಾತನ್ನು ಹೇಳ್ತಿದ್ರೆ ಹೊರತಾಗಿ ರಿಪೇರಿ ಆಗಿಲ್ಲ. ಅದು ವರ್ಷಾನುಗಟ್ಲೆ ಅಂದ್ರೆ ರಿಪೇರಿ ಹೆಸರಲ್ಲಿನೇ ವರ್ಷಾನುಗಟ್ಲೆ ತಳ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಜನರ ಆರೋಪ ಏನಂದ್ರೆ ಇದು ಮೇಂಟೆನೆನ್ಸ್ಗಾಗಿ ಏನೋ ದುಡ್ಡು ಮೀಸಲಿಟ್ಟಿರ್ತಾರೆ, ಆ ಮೀಸಲನ್ನ ಏನು ಇಟ್ಟ ಹಣನ ಅಧಿಕಾರಿಗಳು ದುರ್ಬಳಕೆ ಮಾಡ್ಕೊಡ್ತಾ ಇದ್ದಾರೆ. ಕೇವಲ ಒಂದು ತೋರಿಕೆಗೆ ಮಾತ್ರ ಅಂದರೆ ಇದೇ ಅಲ್ಲಿ ವಾಟರ್ ಪ್ಯೂರಿಫೈರ್ ಇದೆ ಅನ್ನೋದು ಮಾತ್ರ ತೋರಿಸ್ಲಿಕ್ಕೆ ಮಾತ್ರ ತೋರಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಮೇಂಟೆನೆನ್ಸ್ ಇರಲಿ ಅಥವಾ ಏನಾದರೂ ಏನು ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಏನು ದುಡ್ಡು ಬರ್ತಾ ಇದೆ ಆ ಅನುದಾನನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಸಹ ಗಮನ ಹರಿಸಿ ಒಂದಷ್ಟು ಕ್ರಮ ಕೈಗೊಳ್ಳಬೇಕು ಅನ್ನೋದು ಜನತೆ ಆಗ್ರಹ ಆಗಿದೆ. ಒಟ್ಟಾರೆ ಏನು ಮಾತನಾಡ್ತೀವಿ. ನಮ್ಮ ಜೊತೆ ಗಂಗಾಧರ್ ಅವರು ಇದ್ದಾರೆ, ಕುಂದಗೋಳ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ. ನಮಸ್ಕಾರ ಗಂಗಾಧರ್ ಅವರೇ. ಸರ್ ನಮಸ್ತೆ ಸರ್. ಕುಂದಗೋಳ ಆ ಪಟ್ಟಣ ವ್ಯಾಪ್ತಿಯಲ್ಲೇ 9 ಶುದ್ಧ ನೀರು ಕುಡಿಯುವ ಘಟಕಗಳು ಇದ್ರೂ ಕೂಡ 8 ಬಂದಾಗಿದ್ದಾವೆ, ವರ್ಕೇ ಆಗ್ತಾ ಇಲ್ಲ, ವರ್ಷಾನುಗಟ್ಲೆ ಆಗಿದೆಯಂತೆ. ಯಾಕೆ ಈ ಸಮಸ್ಯೆ, ಯಾಕೆ ಸರಿ ಮಾಡ್ತಾ ಇಲ್ಲ? ಸರ್ ನಮ್ಮಲ್ಲಿ 24/7 ನೀರು ಅವೈಲೇಬಲ್ ಇದೆ ಸರ್. ಹಾಗಾಗಿ ಆ ಶುದ್ಧೀಕರಣ ಘಟಕಗಳು ಅಷ್ಟು ವರ್ಷದಿಂದ ಏನು ಬಂದು ಇಲ್ಲ ಸರ್. ಅದರಲ್ಲಿ 8 ಏನ್ ಹೇಳಿದ್ರಲ್ಲ ಸರ್, ಅದರಲ್ಲಿ 3 ಸ್ಟಾರ್ಟ್ ಇದ್ವು ಸರ್. ಸೊ ಅದರದ್ದು ಮಷಿನ್ಸ್ ಸ್ವಲ್ಪ ಇದಾಗಿ ದುರಸ್ಥಿತಿ ಆಗಿದ್ರಿಂದ ಅದನ್ನ ಈಗ ನಾವು ಅದನ್ನ ರಿಪೇರಿ ಕಳಿಸಿದೀವಿ ಸರ್. ಆಲ್ಮೋಸ್ಟ್ ಅದನ್ನ ಈಗ ಅದ್ರದ್ದು ಹೋಗಿದ್ವಿ ಸರ್. ಆಲ್ಮೋಸ್ಟ್ ಈಗ ಆಗ್ಲೇ 1 ವಾರ ಮೇಲೆ ಆಯ್ತು ಹೋಗಿ. ಇಲ್ಲ 3 ವರ್ಷ ಅಲ್ಲ ಸರ್, 1 ವಾರ ಮೇಲೆ ಆಯ್ತು ಹೋಗ್ಬಿಟ್ಟು. ಈಗ ಅದು ಅದರದ್ದು ಏನ್ ಮಷಿನ್ ಫಿಲ್ಟರ್ ಮಷಿನ್ ಏನ್ ಬರುತ್ತಲ್ಲ ಸರ್, ಅದು ಸ್ವಲ್ಪ ಅವೈಲೇಬಲ್ ಇರೋದ್ರಿಂದ ಅದು ಬೇರೆ ಕಡೆಯಿಂದ ಬರ್ತಾ ಇದೆ. ಸೊ ಅದನ್ನ ಈಗಾಗಲೇ ನಾವು ಕ್ರಮ ತಗೊಂಡಿದೀವಿ ಸರ್. ಸೊ ವಿತಿನ್ 1 ವೀಕ್ ಅಲ್ಲೇ ಅಥವಾ 4 ದಿನದಲ್ಲಿ ಅಲ್ಲಿನ ಸ್ಥಳೀಯರು ಮಾತನಾಡ್ತಾ ಇದ್ರು, ಅಕ್ಕಪಕ್ಕದ ಮನೆಯವರು, ಅಂಗಡಿಯವರು ಮಾತನಾಡಿಸ್ತಾ ಇದ್ವಿ ಸರ್. ನಾವು 5 ರಿಂದ 6 ವರ್ಷ ಆಯ್ತಂತೆ ಕೆಟ್ಟ ನಿಂತ್ಕೊಂಡು. ಹಾ ಸರ್. ಅಲ್ಲಿ ಈಗ ನೀವು ಯಾವಾಗ್ಲೂ ಮನೆಗೆಲ್ಲ 24/7 ನೀರು ಬರುತ್ತೆ ಅಂತ ಹೇಳ್ತೀರಾ. ಓಕೆ, ಅಲ್ಲಿ ಸ್ಥಳೀಯವಾಗಿ ಪಟ್ಟಣ ಅಂತ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಬಂದು ಹೋಗ್ತಾ ಇರ್ತಾರೆ. ಅವರು ಅಟ್ಲೀಸ್ಟ್ ಕುಡಿಯಕ್ಕೆ ಅವ್ರಿಗೂ ವ್ಯವಸ್ಥೆ ಬೇಕಲ್ಲ, ಅದಕ್ಕೆ ಏನ್ ಮಾಡ್ತೀರಾ? ಹಂಗಾದ್ರೆ ಇದು ನಾವು ಯೂಸೇ ಮಾಡಲ್ಲ ಅಂದ್ರೆ ಮುಚ್ಚಾಕ್ಬಿಡಿ ಅತ್ಲಾಗೆ, ಬೇಡವೇ ಬೇಡ. 24/7 ನಾವು ನೀರನ್ನ ಕೊಡ್ತಾ ಇದೀವಿ ಮನೆಗಳಿಗೆ ಅನ್ಬಿಟ್ಟು. ಇಲ್ಲ ಸರ್, ಆ ತರ ಏನಿಲ್ಲ ಸರ್. ಈಗ ಅದು ಏನಿರಲ್ಲ ಅದನ್ನ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ವೀಕ್ ಅಲ್ಲಿ ಏನಿದೆ ಎಲ್ಲ ಸರಿಪಡಿಸ್ಕೊತೇವೆ ಸರ್. ಸಾರ್ವಜನಿಕರ ಹಣ ಈ ರೀತಿನೂ ಈಸಿಯಾಗಿ ಪೋಲ್ ಮಾಡ್ಬೋದು ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್. ರೆಡಿ ಆಗ್ದಲೇ ಇರೋದು. ಸರಿ ಮಾಡಿಸ್ಕೊಡಿ ಸರ್. ಇಲ್ಲಿ ಬೇರೆ ಏನು ಕೇಳ್ತಾ ಇಲ್ಲ ಅಲ್ಲಿನ ಜನ. ಅಟ್ಲೀಸ್ಟ್ ಕುಡಿಯೋ ನೀರನ್ನಾದ್ರೂ ಸರಿ ಮಾಡಿಸ್ಕೊಡಿ ಆ ಘಟಕಗಳನ್ನ ಅಂತ ಕೇಳ್ತಾ ಇದ್ದಾರೆ. ಯಾವಾಗ ಆಗ್ಬೋದು ಸರ್? ಇನ್ನೊಂದು ವಾರದಲ್ಲಿ ಎಲ್ಲ ಸ್ಟಾರ್ಟ್ ಆಗ್ತಾವ ಸರ್. ಇನ್ನೊಂದು ವಾರದಲ್ಲಿ ಕೆಟ್ಟ ನಿಂತಿರುವಂತ 8 ಘಟಕಗಳು ಸ್ಟಾರ್ಟ್ ಆಗ್ತಾವಾ? ಹೌದು ಸರ್, ಹೌದು. ಓಕೆ, ಇನ್ನೊಂದು ವಾರ ಆದ್ಮೇಲೆ ನಾವು ಫಾಲೋ ಅಪ್ ಮಾಡ್ತೀವಿ. ಧನ್ಯವಾದ ಗಂಗಾಧರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಂದು ಸುದ್ದಿ.